ಓಂ ಪದಾಕಾರನಿಗೆ ವಿಘ್ನ ವಿನಾಶಕಗೆ ಮೊದಲೊಂದಿಸಿ, ಶಾರದೆಯ ಪಾದಾರವಿಂದಕ್ಕೆ ಸಾದರದಿ ತಲೆಬಾಗಿಸಿ, ಭಾರತೀಯರಣಾಂಗಣದಿ ಶ್ರೀಹರಿಯು ಪಾರ್ಥಗೆ ಪೇಳಿದ ಗೀತೆಯೊಳಗಿನ ಸಾರ ಪೇಳುವೆ ಕೇಳಿ ಮಾಡುವೆ ಭಿನ್ನಃ. ಸಮರ ಭೂಮಿಗೆ ಕೌರವಾದಿಗಳೆಲ್ಲ ಸೈನ್ಯವನುಯ್ದರು, ಭೀಮ ಭೀಷ್ಮಾದಿಗಳು ಕಾದಲು ಭರದಿ ಸಿದ್ಧತೆಗೈದರು. ಪಾರ್ಥನಲ್ಲಿಗೆ ಬಂಧು ಬಾಂಧವ ಬಳಗ ಹಿರಿಯರ ಕಂಡನು, ಶೋಕಮೇಣ್ಕಾರುಣ್ಯಪೂರಿತನಾಗಿ ಗಾಬರಿಗೊಂಡನು. ಪೇಳಿದನು ಶ್ರೀಹರಿಗೆ ಪಾರ್ಥನು ನೋಡು ಬಾಂಧವ ಜನರನು, ದೇಹ ನಡುಗಿತು ಬೆವರುಗೊಂಡಿತು ನೋಡು ಜಾರಿತು ಈಧನು. ಕೊಂದರಿ ಬಾಂಧವರ ಕುಲನಾಶನದ ಪಾಪವು ಬರುವುದು, ಮೃತ್ಯುವಾದರೂ ಮೇಲು ಈ ಪರಿಯುದ್ಧ ನನ್ನಿಂದಾಗದು. ಪಾರ್ಥನೀ ಪರಿಪೇಳಿ ಬಿಲ್ಲನು ಬಿಸುಟು ಸುಮ್ಮನೆ ಕುಳಿತನು, ಆ ಸ್ಥಿತಿಯ ಕಂಡಾಗಲ ಹರಿನಗುತ ಬೋಧವಗೈದನು. ಸುಜ್ಞತೆಯ ಮಾತಾಡುತ್ತೀ ಪರಿಶೋಕ ಮಾಡುವೆ ಏತಕ್ಕೆ, ಸತ್ತವರಿಗಿತ್ತವರಿಗೋ ಸುಖ ಸುಜ್ಞ ಜನ ಶೋಕಿಸುವರೆ. ದೇಹಿ ನಿತ್ಯನು ಅವನಿಗಿಲ್ಲವು ಜನನ ಮರಣ ವಿನಾಶವು, ಕಡಿಯಲಾರನು ದಹಿಸಲಾರನು ಕೊಳೆಯನು ಅವ ಒಣಗನು. ದೇಹಿ ಜೀರ್ಣ ಶರೀರ ಬಿಟ್ಟು ನವೀನ ದೇಹವ ಪಡೆವನು, ಈ ವಿಷಯ ತಿಳಕೊಂಡು ಮನದೊಳು ಬಿಟ್ಟು ಬಿಡು ನೀನಳಲನು. ಧರ್ಮಯುದ್ಧವಿದನ್ನು ಬಿಟ್ಟರೆ ಬರುವುದೈ ಬಹು ಪಾಪವು, ಅಲ್ಲದಲೆ ಅಪಕೀರ್ತಿ ಬರುವುದು ಮರಣಕ್ಕಿಂತಲೂ ಹೇಯವು. ಸ್ವರ್ಗ ಸಿದ್ಧವು ಸತ್ತು ಹೋದರೆ ಗೆದ್ದರಿ ಸಾಮ್ರಾಜ್ಯವು, ಏಳು ಯುದ್ಧವ ಮಾಡು ಭಾವಿಸೆ ದುಃಖ ಸುಖವು ಸಮಾನವು. ಸಾಂಖ್ಯಯೋಗವ ಪೇಳಿದೆನು ನೀ ಬುದ್ಧಿಯೋಗವ ಪೇಳಿಕೋ, ಯಾತರಿಂದಲಿ ಕರ್ಮಬಂಧನ ಹರಿದು ಮುಕ್ತಿಯ ಪಡೆವೆಯೋ. ಯೋಗದೊಳು ಸ್ಥಿರವಾಗಿ ಕರ್ಮವ ಮಾಡು ಫಲಗಳ ನೋಡದೆ, ಕರ್ಮದೊಳು ಕೌಶಲ್ಯ ಯೋಗವು ಪಾಪ ಪುಣ್ಯವು ಭ್ರಮೆಯದೆ. ಮೋಹ ಸಂಶಯವನ್ನು ಛೇದಿಸಿ ಬುದ್ಧಿ ನಿಶ್ಚಲವಾಗುತ್ತಾ, ಎಂದು ನಿಲ್ಲುವುದೋ ಸಮಾಧಿಯೊಳಂದು ಸಿದ್ಧಿಯು ನಿಶ್ಚಿತ. ಸರ್ವನುಡಿಗಳನಾಲಿಸರ್ಜುನ ಹರಿಗೆ ಪ್ರಶ್ನೆಯ ಮಾಡಿದ, ಯಾವನ ಸ್ಥಿರ ಬುದ್ಧಿಯಾತನ ಲಕ್ಷಣಗಳೇನೆಂಬುದ. ಆತನೆಂದನು ಹರಿಯು ಪೇಳೈ ಅರ್ಜುನ ನಿನಗೊರೆವೆನು, ಇಂದ್ರಿಯಗಳ ಗೆದ್ದವನೆ ಸುಖ ದುಃಖಗಳಲ್ಲಿ ಸಮಾನನು. ರಾಗದ್ವೇಷ ವಿಹೀನ ನಿಸ್ಪರ ಆತ್ಮನಿಷ್ಠ ಪ್ರಸನ್ನನು, ಆತನೇ ಸ್ಥಿರ ಬುದ್ಧಿನಿ ತಿಳಿ ಶಾಂತಿ ಸುಖವನು ಪಡೆವನು. ಪಾರ್ಥನಾಲಿಸುತ್ತಾಗ ವಚನವ ಕೇಳಿದನು ಹರಿಗೀ ಪರಿ, ಜ್ಞಾನ ಉತ್ತಮವಾದರೆ ಕೀ ಘೋರ ಕರ್ಮಕ್ಕೆ ಹಚ್ಚುವೆ. ಕೃಷ್ಣ ಪೇಳಿದನಾಥನಿಗೆ ಹೇ ಪಾರ್ಥನಾನಿದ ಪೇಳುವೆ, ಜ್ಞಾನವಾತ್ಮದ ಶುದ್ಧಿಯಿಂದಲಿ ಕರ್ಮವಾತ್ಮದ ಶುದ್ಧಿಗೆ. ಕರ್ಮನಾಶವು ಭ್ರಮೆಯ ಜಾಲವು ಸಿದ್ಧಿದಾಯಕವಾಗದು, ಸಂಘವನು ನೀ ಬಿಟ್ಟು ನಡೆದರೆ ಕರ್ಮ ಬಂಧನವಾಗದು. ಕರ್ಮ ಯಾರಿಗೂ ಬಿಡದು ಪ್ರಕೃತಿಯ ಗುಣವು ತೊಲಗುವುದೆಲ್ಲವೂ, ಕರ್ಮವೆನಗರ್ಪಿಸುತ್ತಲೇಳೈ ನಿರ್ಭಯದಿರಣಗೈಯಲು. ಲೋಕ ಸಂಗ್ರಹಕ್ಕಾಗಿಯಾದರೂ ಕರ್ಮ ಮಾಡೈ ಅರ್ಜುನ, ಶ್ರೇಷ್ಠ ಜನರೈದಂತ ದಾರಿಯ ಪಿಡಿವರೈತರೇ ಜನ. ಕರ್ಮದೊಳಗಾಸಕ್ತ ಜನರಿಗೆ ಬುದ್ಧಿ ಭೇದವು ಸಲ್ಲದು,
ಶ್ರೇಷ್ಠಬಹುದು ಸ್ವಧರ್ಮವೇ ಪರಧರ್ಮದಲ್ಲಿ ಭಯವಿರುವುದು. ತನ್ನ ಪ್ರಕೃತಿಯ ದಾಸನಾಗಿಯೇ ನಡೆವ ಪಂಡಿತನಾದರೂ ಭೂತ ಮಾತೃರು ಪ್ರಕೃತಿ ವಶರೈ ಫಲವ ನಿಗ್ರಹಗೈದರು. ಈ ಮತವನನುಸರಿಸಿದವರಿಗೆ ಕರ್ಮ ಬಂಧನವಿಲ್ಲವು. ಅನುಸರಿಸದವ ನಾಶಗೊಳ್ಳುವನು, ಇದಕ್ಕೆ ಸಂಶಯವಿಲ್ಲವು. ಪಾರ್ಥ ಕೇಳಿದನಾಗ ಕೇಶವ ಇಷ್ಟ ಇಲ್ಲದೆ ಇದ್ದರು. ಯಾರು ಪ್ರೇರಣೆ ಕೊಟ್ಟು ನರರಿಗೆ ಪಾಪಗಳ ಮಾಡಿಸುವರು. ಹರಿಯು ಪೇಳಿದನದಕ್ಕೆ ಕಾಮ ಕ್ರೋಧ ಒಳಗಿನ ರಿಪುಗಳು. ಇಂದ್ರಿಯಂಗಳ ಸೇರಿ ಕೊಲುವರು, ಗೆಲ್ಲುವವುಗಳ ತೊರೆದೊಳು. ಹೇಗೆ ಎನ್ನನು ಭಜಿಪರೋ ಅವರನ್ನು ಹಾಗೆ ಕಾಂಬೆನು. ನನ್ನ ಈ ಬಗೆಯನ್ನು ಲೋಕಗಳೆಲ್ಲ ಅನುವರ್ತಿಸುವವು. ಕರ್ಮ ಯಾವುದು ಅಕರ್ಮ ಯಾವುದು ಎಂದು ಪಂಡಿತರೂ ಸಹ ಮೋಹಗೊಂಬರು. ಅದನ್ನು ಪೇಳುವೆ ಪಾಪನಾಶನ ಕರ್ಮವ. ಕರ್ಮದೊಳಗೆ ಅಕರ್ಮವನ್ನು, ಅಕರ್ಮದಲ್ಲಿ ಅಕರ್ಮವ ನೋಡುವವ ಪಂಡಿತನು. ಮಾನವರೊಳಗೆ ವಿಹಿತವಗೈದವ. ದ್ರವ್ಯ ಜಪಯೋಗಾದಿ ಎಂಬ ಅನೇಕ ಯಜ್ಞಗಳಿರುವವು. ಅವುಗಳೆಲ್ಲವೂ ಕರ್ಮದಿಂದಲೇ ನಿರ್ಮಿಸಲ್ಪಟ್ಟಿರುವವು. ಜ್ಞಾನಯಜ್ಞವು ಶ್ರೇಷ್ಠವಾದುದು, ಸರ್ವಕರ್ಮ ಪ್ರವಿಷ್ಟವು. ಜ್ಞಾನ ಕರ್ಮವ ಸುಟ್ಟು ಬಿಡುವುದು, ಮತ್ತೆ ಇಲ್ಲವು ಮೋಹವು. ಜ್ಞಾನಿಗಳ ಬಳಿ ಭಕ್ತಿಯಿಂದಲೇ ಪ್ರಶ್ನೆಗಳ ನೀ ಕೇಳುತ್ತಾ ಜ್ಞಾನ ಪಡೆಯುವುದು. ನಿನ್ನ ಆತ್ಮದೊಳೆಲ್ಲವನ್ನೂ ನೋಡುತ್ತಾ ಜ್ಞಾನವಿದಕ್ಕೆ ಸಮಾನ ಪಾವನ ವಸ್ತುವಿಲ್ಲವು ಜಗದಲ್ಲಿ. ಜ್ಞಾನದುಜ್ವಲ ಖಡ್ಗದಿಂದಲೇ ಸೀಳು ಸಂಶಯ ಕ್ಷಣದಲ್ಲಿ. ಹರಿಯ ವಚನವ ಕೇಳಿ ಅರ್ಜುನ ಮತ್ತೆ ಪ್ರಶ್ನೆಯ ಮಾಡಿದ. ಕರ್ಮವನು ಸನ್ಯಾಸವನ್ನು ನೀನು ಮಾಡುವೆ ವರ್ಣನ. ಯಾವುದೆಂಬುದ ನಿಶ್ಚಯದಿ ಪೇಳೆನಗೆ ಉತ್ತಮ ಸಾಧನೆ. ಮಾತನಾಲಿಸಿ ಪೇಳಿದನು ಹರಿಪಾರ್ಥನಿಗೆ ನಿಜ ಗುಟ್ಟನು. ನ್ಯಾಸಯೋಗ ಸಮಾನವೆರಡು ಮೋಕ್ಷದಾಯಿಗಳದರುಳು. ನ್ಯಾಸ ಕಠಿಣವು, ಯೋಗ ಶ್ರೇಷ್ಠವು, ಬೇಗನೆ ಫಲ ಕೊಡುವುದು. ಯೋಗಯುಕ್ತ ವಿಶುದ್ಧ ಮಾನಸನಾಗಿ ಇಂದ್ರಿಯ ಬಂಧಿಸಿ ಕರ್ಮ ಮಾಡಿದರೂ ಅಲಿಪ್ತನು ಆತ್ಮನಲ್ಲಿ ಸಮರ್ಪಿಸಿ. ವಿಪ್ರರಂತ್ಯಜರಲ್ಲಿಯೂ ಸಮಭಾವವಿಡುವವ ಸುಜ್ಞನು. ಸಮನು ದೋಷವಿಹೀನ ಬ್ರಹ್ಮನು ಆತನಲ್ಲಿ ಬೆರೆದಿರುವನು. ಜಾಡ್ಯ ಭೋಗ ವಿನಾಶಕಾರಿಯು ಸುಜ್ಞನದರುಳು ಬೀಳನು. ಸರ್ವಭೂತ ಮಹೇಶ ಸೇವೆಯ ಮಾಡಿ ಶಾಂತಿಯ ಪಡೆವನು. ತನ್ನ ತಾನುದ್ಧರಿಸಿಕೊಳ್ಳದೆ ಇರಲು ಬರುವುದು ಪಾತಕ. ತಾನೇ ತನ್ನಯ ಬಂಧು ಇರುವನು, ತಾನೇ ತನ್ನಯ ಶತ್ರುವು. ನಿರ್ಜನ ಸ್ಥಳದಲ್ಲಿ ಆಸನ ಹೂಡಿ ಯೋಗವಗೈವುದು. ಆತ್ಮನಲ್ಲಿಯೇ ಮನವ ನಿಲ್ಲಿಸಿ ಪರಮ ಶಾಂತಿಯ ಪಡೆಯುವುದು. ಆರು ಎಲ್ಲರೊಳೆನ್ನ ಮೇಣ್ಯನ್ನಲ್ಲಿ ಎಲ್ಲವ ಕಾಂಬನು. ಆತನಿಗೆ ನಾಮೇಣವನು ನಾನೆಂದಿಗೂ ದೂರಿಲ್ಲವು. ಚಪಲ ಮನವನ್ನು ಸ್ಥಿರಗೊಳಿಸುವ ಅಭ್ಯಾಸ ವಿರತಿಗಳಿಂದಲೇ. ಮನದ ಸಂಯಮ ಮಾಡದವನಿಗೆ ಯೋಗ ದುರ್ಲಭ ಜಗದಲ್ಲಿ. ಸಾವಿರದೊಳಾರಾದರೊಬ್ಬರು ನನ್ನ ಶೋಧನೆಗೈವರು. ಶೋಧಿಸುವರೊಳಗೂ ನಿಜಾಂಶದಿ ಕಂಡು ಹಿಡಿವರು ವಿರಳರು. ಪಂಚಭೂತ ಸಮೇತ ಮಮಕಾರ ಮನಮೇಣ್ ಬುದ್ಧಿಯು ಎಂಬ 8 ಪ್ರಕಾರ ಪ್ರಕೃತಿಯು ಮೂಲ ಪರಾ ಪ್ರಕೃತಿಯು. ಈ ಪ್ರಕೃತಿಯಿಂದಲೇ ಭೂತಗಳೆಲ್ಲ ಹುಟ್ಟುತ್ತಿರುವುದು.
ಈ ಜಗವು ಹುಟ್ಟುವುದು ಸಾಯುವುದೆಲ್ಲ ನನ್ನಿಂದಿರುವುದು. ಈ ತ್ರಿಗುಣಮಯವಾದ ಮಾಯೆಯ ದಾಟುವುದು ಬಲು ಕಠಿಣವು. ಯಾರು ಎನ್ನನು ಭಜಿಪರೋ ದಾಟುವರು ಸಂಶಯವಿಲ್ಲವು. ಅರ್ಥಜ್ಞಾನಾಪೇಕ್ಷಿಯಾರ್ಥಾಕಾಂಕ್ಷಿ ಜ್ಞಾನಿಗಳೆಂಬುವ 4 ವಿಧ ಜನ ಭಜಿಪರವರೊಳು ಜ್ಞಾನಿ ಶ್ರೇಷ್ಠನು ನನ್ನವ. ವಾಸನಾಮಯ ಜೀವಿಗಳು ನನ್ನರಿಯದಲೆ ಮೋಹಿಸುವರು. ದ್ವಂದ್ವ ಮೋಹವ ತೊರೆಯುತ್ತೆನ್ನನು ಭಜಿಸಿ ಸುಖವನ್ನು ಪಡೆವರು. ಆದ ಕಾರಣ ನನ್ನ ಭಜಿಸುತ್ತ ಕಾದು ಸತತವು ನಿರ್ಭಯ. ಬುದ್ಧಿ ಮನವೆನಗರ್ಪಿಸಲು ನೀ ಪಡೆವೆಯನ್ನನು ನಿಶ್ಚಯ. ಏಕಭಾವದಿಯನ್ನ ಸ್ಮರಿಸುವ ಮಾನವಗೆ ನಾ ಸುಲಭನು. ನನ್ನ ಪೊಂದಿಹ ಮನುಜಗೆ ಮತ್ತಿಲ್ಲ ಜನ್ಮವು ಮರಣವು. ಭಕ್ತಿಯಿಂದೆನಗಾರು ಕೊಡುವರು ಪತ್ರೆ ಪುಷ್ಪ ಜಲಾಧಿಯ. ತೃಪ್ತನಾಗುವೆ ಅವನ ಭಕ್ತಿಗೆ ಕೊಡುವೆ ಶಾಶ್ವತ ಮುಕ್ತಿಯ. ಪಾರ್ಥ ಕೇಳಿದ ಪೇಳು ನಿನ್ನ ವಿಭೂತಿಯೆಲ್ಲವ ವಿಸ್ತೃತ. ಕೃಷ್ಣನುತ್ತರವಿತ್ತ ನನ್ನ ವಿಭೂತಿಗಳು ಅವು ಅಗಣಿತ. ಶ್ರೇಷ್ಠರಾದವರೆಲ್ಲ ನನ್ನ ವಿಭೂತಿಗಳು ಈ ವಿಶ್ವದಿ. ಹೆಚ್ಚು ಹೇಳುವುದೇನು ಧರಣಿಯ ಧರಿಸಿರುವೆನೊಂದಂಶದಿ. ನರನು ಬೇಡಿದ ನೆನಗೆ ತೋರಿಸು ನಿನ್ನ ವಿಶ್ವಸ್ವರೂಪವ. ಆಗಲ ಹರಿ ದಿವ್ಯ ದೃಷ್ಟಿಯನಿತ್ತು ತೋರಿದ ಸತ್ವರ. ಪೇಳಿದನು ಹರಿ ಸರ್ವ ಭಕ್ಷಕ ಕಾಲ ನಾನಾಗಿರುವೆನು. ಈ ಭಟರ ಕೊಂದಿರುವೆನಾಗಲೆಯಾಗು ನೀನು ನಿಮಿತ್ತನು. ಪಾರ್ಥ ಬೇಡಿದ ತೋರಿಸೈತವ ಸೌಮ್ಯ ರೂಪವ ಪೂರ್ವದ. ಕೃಷ್ಣನದ ತೋರಿಸುತ್ತ ನುಡಿದನು ಬಿಟ್ಟು ಬಿಡು ಭಯ ಹೃದಯವ. ನೀನು ನೋಡಿದ ರೀತಿಯಲಿ ಹೇ ಸಖನೆ ವಿಶ್ವವಿದದ್ಭುತ. ವೇದದಾನ ತಪಾದಿಯಿಂದಲೇ ಸಾಧ್ಯವಾಗದು ನಿಶ್ಚಿತ. ಮುಂದೆ ಕೇಳಿದ ನಿನ್ನ ನಿರ್ಗುಣ ಸುಗುಣರೆಂಬಿ ಭಕ್ತರೋಳ್. ಯಾರು ನಿನ್ನಯ ಯೋಗವನು ಸರಿಯಾಗಿ ಬಲ್ಲವರದನು ಪೇಳ್. ಇದಕ್ಕೆ ಪೇಳಿದ ಹರಿಯು ಎನ್ನನು ಯಾರು ಏಕೋ ಭಾವದಿ. ಭಜಿಪರೋ ಬಲ್ಲವರು ಅವರೇ ನನ್ನ ಯೋಗವ ಸಾಂಗದಿ. ನಿರ್ಗುಣೋಪಾಸಕರು ನನ್ನನ್ನೇ ಪೊಂದುವರು ಸಮಚಿತ್ತರು. ದೇಹಧಾರಿಗಳೀ ಪತದಿ ಬಹು ಕಷ್ಟ ಕ್ಲೇಶವ ಪಡುವರು. ಮನವನನ್ನಲ್ಲಿಡುವುದಾಗದೆ ಇರಲು ಯತ್ನದಿ ಸಾಧಿಸು. ಕಠಿಣವೆಂದೆನಿಸಿದರೆ ನೀ ನಿಷ್ಕಾಮ ಕರ್ಮವ ಪಾಲಿಸು. ಯಾರು ಜನರನ್ನು ನೋಯಿಸನು ತಾ ಜನರಿಂದ ನೊಂದವನಾಗನು. ಶತ್ರು ಮಿತ್ರ ಸಮಾನ ಶೀತೋಷ್ಣದಲ್ಲಿ ಸಮನಾಗಿರುವನು. ಯಾರು ತೊರೆದು ಶುಭಾಶುಭಂಗಳ ಭೂತದಯಾಚರಿಪರೋ. ಆತನೇ ನಿಜವಾದ ಭಕ್ತನು ನನಗೆ ಅತಿಶಯ ಪ್ರೀತನು. ಬ್ರಹ್ಮವನು ತಿಳಕೊಂಡು ಮೋಕ್ಷವ ಪಡೆವನು ನಿಜ ಮಾನವ. ಅವನು ಎಲ್ಲೆಡೆ ಕಾಲು ಕೈ ಶಿರ ನೇತ್ರ ಕರ್ಣಗಳುಳ್ಳವ. ಸರ್ವಧಾರಕ ಜಂಗಮಸ್ಥಾವರಗಳಂತರ್ಬಾಹ್ಯದಿ. ಭಾವಿಸುವನು ಅವಿಭಕ್ತ ಭೂತದಿ ಭಾವಿಸುವನು ವಿಭಕ್ತದಿ. ಕಾರ್ಯಕಾರಣ ಕರ್ತೃಭಾವದಿ ಪುಟ್ಟಿಸುವುದೀ ಪ್ರಕೃತಿಯು. ಅರ್ಜುನನೆ ಪರಮಾತ್ಮನಿರುವನು ನಾನೇ ಕೇವಲ ಭೋಗಿಯು. ಪ್ರಕೃತಿಯೇ ಕರ್ಮಗಳ ಮಾಡುವುದೆಂದರಿತು ದೃಢವಾಗಿಯೂ. ಕರ್ತೃತೆಯು ತನಗಿಲ್ಲವೆಂಬುದ ತಿಳಿದವನೇ ನಿಜ ಯೋಗಿಯು. ಜ್ಞಾನವನು ಪೇಳುವೆನು ನಿನಗಿನ್ನೊಮ್ಮೆ ಉತ್ತಮವಾದುದ. ನನ್ನ ಸಾಮ್ಯವ ಪೊಂದಿ ಪುನರಪಿ ಜನ್ಮವೆಂದೂ ಬಾರದು. ಸರ್ವಯೋನಿಯೊಳು ದಿಪದೇಹಕ್ಕೆ ಇರುವೆ ನಾನೇ ಕಾರಣ.
ದೇಹಿಯನು ಬಂಧಿಸುವವ ಸಾತ್ವಿಕ ರಜೋ ತಾಮಸ ಗುಣ. ಜ್ಞಾನದಲ್ಲಿ ಸಾತ್ವಿಕವು ರಾಜಸ ಗುಣವು ಕರ್ಮಾದಿಗಳಲ್ಲಿ ಬಂಧಿಸುವುದಾತಮವು ದೇಹಿಯ ನಿದ್ರೆಯಾಲಸ್ಯಗಳಲ್ಲಿ. ಭಕ್ತಿಯಿಂದೃಢವಾಗಿ ಎನ್ನನು ಯಾರು ಸೇವೆಯ ಗೈವರೋ ಅವರು ಗುಣಗಳನ್ನೆಲ್ಲ ಮೀರುತ್ತಲೆನ್ನ ರೂಪವ ಪಡೆವರು. ಮೇಲೆ ಮೂಲವು ಕೆಳಗೆ ಶಾಖೆಗಳಿರುವುದೀ ಭವ ವೃಕ್ಷಕ್ಕೆ. ವೇದವೇ ಎಲೆ ಗುಣಗಳೇ ಬೇರಾಗಿ ಹಪ್ಪಿದೆ ಬಂಧಕ್ಕೆ. ಬುಡವು ತುದಿ ರೂಪಗಳ ಕಾಣವು ಪಸರಿಸಿವೆ ದಶ ದಿಕ್ಕಿಗೆ. ಛೇದಿಸೀಗ ಸಂಗ ಆಯುಧದಿಂದ ತಡೆಯುವುದೇತಕ್ಕೆ. ಶೋಧಿಸಾ ಪರಯಾತರಿಂದೀ ಸೃಷ್ಟಿಯೆಲ್ಲವೂ ಹರಡಿತೋ. ಕಾಮರಹಿತ ಸಂಗಯತಿಗಳು ಯಾವ ಸ್ಥಾನವ ಪಡೆವರೋ. ಸೂರ್ಯ ಚಂದ್ರಾದಿಗಳು ಯಾವ ಪ್ರಕಾರದಿಂದಲೇ ಹೊಳೆವರೋ. ಅದುವೆ ಎನ್ನಯ ಧಾಮವಲ್ಲಿಗೆ ಹೋಗಿ ಪುನರಪಿ ಬಾರದೋ. ಅಭಯ ಯೋಗ ಜ್ಞಾನ ಸರಳತೆ ಯಜ್ಞದಯೆ ದಾನಮುದಮೆ. ಆತ್ಮಶುದ್ಧಿ ದೃಢತೆ ಕ್ಷಮೆ ಶುಚಿ ಸೌಮ್ಯತೆಯು ತಪಮೇಕ್ಷಮೆ. ಈ ಗುಣಗಳುಳ್ಳವನು ದೈವಿ ಸಂಪದವ ಪೊಂದಿರುವನು. ಅವನು ನಿಶ್ಚಯವಾಗಿ ಬೇಗನೆ ಮೋಕ್ಷ ಪದವನು ಪಡೆವನು. ನಾಸ್ತಿಕತೆ ಡಾಂಬಿಕತೆ ಗರ್ವ ಶುದ್ಧಿ ಮದ ಅಹಂಕಾರವು. ಕ್ರೂರ ವೃತ್ತಿ ವಿಚಾರಹೀನತೆ ಲೋಭ ಸಟೆ ಪರದ್ರೋಹವು. ಈ ತರದ ಗುಣಗಳಿಗೆ ಆಸುರಿ ಸಂಪದವು ಎಂದೆಂಬರು. ಇದನ್ನು ಹೊಂದಿದ ಮಾನವನು ದುಸ್ತರದ ಬಂಧನ ಪಡುವನು. ಯಜ್ಞದಾನ ತಪಂಗಳೊಳು ತಿಳಿಭೇದಗಳ ತ್ರಿಗುಣಾತ್ಮಿಕ. ವಿಧಿ ವಿಹಿತ ಫಲದಾಶೆ ಇಲ್ಲದೆ ಗೈದ ಯಜ್ಞವು ಸಾತ್ವಿಕ. ದೇಶಕಾಲ ಸುಪಾತ್ರತೆಯ ನೋಡಿತ್ತ ದಾನವೇ ಸಾತ್ವಿಕ. ಶುಚಿಯು ಸತ್ಯವು ವಿನಯ ಸಾತ್ವಿಕ. ತಪವು ತ್ರಿಕರಣದ ಪೂರ್ವಿಕ. ಬಿಟ್ಟು ಫಲದಾಶೆಯನು ಮಾಡೈ ಯಜ್ಞದಾನ ತಪಂಗಳ. ಧರ್ಮ ಕರ್ಮವ ನಡೆಸು ಪಾಪವು ಬರುವುದೈ ಬಿಡಲವುಗಳ. ಸ್ವಧರ್ಮ ಕರ್ಮವ ಮಾಡಿದರೆ ಮಾನವಗೆ ಸಿದ್ಧಿಯು ದೊರೆಯುವುದು. ಸ್ವಭಾವ ಕರ್ಮವನಾಚರಿಸಿ ತೊಡೆ ದೋಷವೆಂದಿಗೂ ಬಾರದು. ಯುದ್ಧವನು ನಾ ಮಾಡೆನೆಂದ ಅಭಿಮಾನದಲ್ಲಿ ನೀ ಕುಳಿತರೆ. ವ್ಯರ್ಥವಾ ನಿಶ್ಚಯವು ಪ್ರಕೃತಿಯೇ ಗೈಸುವುದು ನನ್ನಿಂದಲೇ. ಯಾವುದನ್ನು ನೀ ಮೋಹದಿಂದಲಿ ಮಾಡೆನೆನ್ನುತ್ತ ನುಡಿದೆಯೋ. ಅದನ್ನು ಪ್ರಕೃತಿ ಸ್ವಭಾವದಿಂದಲೇ ಪಾಂಡುತನಯನೆ ಗೈಯುವಿ. ಅರ್ಜುನ ಪರಮೇಶ ಸಕಲರ ಹೃದಯದೊಳು ತಾನಿರುವೆನು. ಸರ್ವಭೂತಗಳನ್ನು ಮಾಯಾಯಂತ್ರದೊಳು ತಿರುಗಿಸುವನು. ಪೂರ್ಣ ಭಾವನೆಯಿಂದ ಅವನಿಗೆ ಆಗು ನೀ ಶರಣಾಗತ. ಅವನ ಕರುಣದಿ ಪಡೆವೆಯೋ ನೀ ಶಾಂತಿ ಪದವನು ಶಾಶ್ವತ. ಗೂಢವಾಗಿ ಜ್ಞಾನವನು ನಿನಗೊರೆದಿಹೆನು ಪ್ರಿಯ ಪಾರ್ಥನೆ. ಅವುಗಳನ್ನು ನೀನೇ ವಿಚಾರಿಸಿ ಇಷ್ಟ ಬಂದಂತೆ ಸೆಗೆಣೆ. ಪಾರ್ಥ ನುಡಿದನು ಹರಿಯೇ ನಿನ್ನುಪದೇಶವನು ಆಲಿಸಿದೆನು. ಮೋಹವೆಲ್ಲವೂ ಹರಿದು ಹೋಯಿತು ನೀ ನುಡಿದ ಪರಿಣಾಗೈವೆನು. ಓಂ ತತ್ಸತ್. ಜ್ಞಾನದಾಯಿನಿ ಪಾಪಹಾರಿಣಿ ದೇವಿ ಭಗವದ್ಗೀತೆಯೋ. ಉಪನಿಷತ್ಕೋವುಗಳ ಕ್ಷೀರಾಮೃತವೇ ಭಗವದ್ಗೀತೆಯೋ. ಭಕ್ತಿ ಕರ್ಮ ಜ್ಞಾನ ಸಂಗಮ ತೀರ್ಥ ಭಗವದ್ಗೀತೆಯೋ. ಮುಕ್ತಿ ಮಾರ್ಗದಿ ನಡೆವ ಮನುಜಗೆ ಜ್ಯೋತಿ ಭಗವದ್ಗೀತೆಯೋ. ನಿತ್ಯ ನೂತನ ಉತ್ತಮಾರ್ಥದ ಖಣಿಯು ಭಗವದ್ಗೀತೆಯೋ. ಚಿಂತಿತಾರ್ಥವ ನೀವ ಚಿಂತಾಮಣಿಯು ಭಗವದ್ಗೀತೆಯೋ. ಘೋರ ಭವವನ್ನು ಪಾರುಗೊಳಿಸುವ ನಾವೇ ಭಗವದ್ಗೀತೆಯೋ.
ಭೇದ ಭಾವ ಭ್ರಮೆಯ ನಡೆಸುವ ಬೋಧೆ ಭಗವದ್ಗೀತೆಯೋ, ವಿಶ್ವಧರ್ಮದ ಮರ್ಮ ಕಲಿಸುವ ಶಾಸ್ತ್ರ ಭಗವದ್ಗೀತೆಯೋ, ಮಮತೆಯಿಂದಲೇ ಮುಕ್ತಿ ನೀಡುವ ಮಾತೆ ಭಗವದ್ಗೀತೆಯೋ, ಆ ಮಹಾಭಾರತದ ಕಥೆಯೊಳಗಿರುವ ಗೀತೆಯ ತಿರುಳಿನ ಆ ಮರಾಠಿಯ ಭಾಷೆಯೊಳು ಮಂಗೇಶರೆಂಬರು ಬರೆದುದ ಬಾಲಭಾಷೆಯ ಕನ್ನಡದಿ ಗೋಪಾಲ ಭಾಷಾಂತರಿಸಿದ. ಓದಿ ಕೇಳಾಚರಿಸುವರು ಪಡೆಯುವರು ಇಹ ಪರ ಸಂಪದ, ಓದಿ ಕೇಳಾಚರಿಸುವರು ಪಡೆಯುವರು ಇಹ ಪರ ಸಂಪದ, ಓದಿ ಕೇಳಾಚರಿಸುವರು ಪಡೆಯುವರು ಇಹ ಪರ ಸಂಪದ.